ದೆಹಲಿಯಲ್ಲಿ ನಡೆದಂತಹ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಲವಾರು ತನಿಖಾ ತಂಡಗಳು ಈ ಪ್ರಕರಣವನ್ನು ತನಿಖೆ ಮಾಡ್ತಾ ಇದ್ದಾವೆ. ಆದರೆ ಈಗ ತನಿಖಾ ತಂಡದಲ್ಲಿ ಇರುವಂತಹ ಅಧಿಕಾರಿಗಳು ಯಾವ್ಯಾವ ಆರೋಪಿಗಳು ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅವರ ಜಾಡು ಹಿಡಿದು ಹೊರಟಿದ್ದಾರೆ. ಜೊತೆಗೆ I-20 ಕಾರು ಎಲ್ಲೆಲ್ಲಿ ತಿರುಗಾಡಿದೆ, ಎಲ್ಲಿಂದ ಬಂತು, ಹೇಗೆ ಬಂತು, ಕಾರ್ ಯಾರದ್ದು, ಜೊತೆಗೆ ಯಾರ್ಯಾರು ಅದಾದ ನಂತರ ಅದನ್ನು ಖರೀದಿ ಮಾಡಿದ್ರು, ಇನ್ನು ಆ ಕಾರಿನ ಒಂದು ಸಂಪೂರ್ಣ ಹಿನ್ನೆಲೆಯನ್ನು ಕೆದಕೋದಕ್ಕೆ ಈಗ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ. ಈ ಕಾರು ಎಲ್ಲಿಂದ ಬಂತು, ಹೇಗೆ ಬಂತು, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇಂಚಿಂಚು ಮಾಹಿತಿಗಳನ್ನು ಕೂಡ ಈಗ ತನಿಖಾಧಿಕಾರಿಗಳು ಸಂಗ್ರಹಣೆ ಮಾಡ್ತಾ ಇದ್ದಾರೆ. ನಿನ್ನೆ ಬೆಳಗ್ಗೆ 7:30 ಫರೀದಾಬಾದ್ನಿಂದ ಈ ಕಾರು ಹೊರಟಿತ್ತು. ದೆಹಲಿ ಕೆಂಪು ಕೋಟೆ ಬಳಿಯಲ್ಲಿ ಬಂದು ಈ ಕಾರು ನಿನ್ನೆ ಬೆಳಗ್ಗೆಯಿಂದ ಸಂಜೆವರೆಗೆ ಎಲ್ಲೆಲ್ಲಿ ತೆರಳಿತ್ತು ಅನ್ನೋದರ ಬಗ್ಗೆ ಮಾಹಿತಿಗಳನ್ನು ಅಧಿಕಾರಿಗಳು ಸಂಗ್ರಹಣೆ ಮಾಡ್ತಾ ಇದ್ದಾರೆ. ಇನ್ನು ಸಂಜೆ ದೆಹಲಿ ಕೆಂಪು ಕೋಟೆ ಬಳಿ ಬಂದು ಈ ಕಾರು ಸ್ಫೋಟ ಆಗತ್ತೆ. ಆದರೆ ಬೆಳಗ್ಗೆಯಿಂದ ಸಂಜೆವರೆಗೆ ಎಲ್ಲೆಲ್ಲಿ ತೆರಳಿತ್ತು, ಅಂದರೆ ಬೆಳಗ್ಗೆ ಎಲ್ಲಿಂದ ಹೊರಡಿತು, ಅದಾದ ನಂತರ ಎಲ್ಲಿಗೆ ಬಂತು, ಅಲ್ಲಿಂದ ತೆರಳಿದ್ದೆಲ್ಲಿಗೆ, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಈಗ ತನಿಖಾ ಸಂಸ್ಥೆಗಳು ಮಾಹಿತಿಗಳನ್ನು ಕಲೆ ಹಾಕ್ತಾ ಇದೆ. ಇದರ ಜೊತೆಗೆ ಈ ಕಾರಿನಲ್ಲಿ ಇದ್ದಂತಹ ಆರೋಪಿ ಏನಿದ್ದಾನೆ, ಈತನ ಒಂದು ಚೆಹರೆ ಪಟ್ಟಿಯನ್ನು 100% ಗುರುತಿಸಬೇಕು ಅಂತ ಈಗ ಅಧಿಕಾರಿಗಳು ಸಾಕಷ್ಟು CCTV ಫೂಟೇಜ್ಗಳನ್ನು ತಡಕಾಡೋದಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ಅಂದರೆ ಯಾವ್ಯಾವ ಸಿಗ್ನಲ್ನಿಂದ ಬಂತು, ಆ ಸಿಗ್ನಲ್ನಲ್ಲಿ ಇರುವಂತಹ CCTV ಕ್ಯಾಮರಾ, ಅದರ ಫೂಟೇಜು, ಮತ್ತೊಂದು ಮಗದೊಂದು ಎಲ್ಲವನ್ನೂ ಕೂಡ ತಡಕಾಡೋದಕ್ಕೆ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ. ಜೊತೆಗೆ ಇಂಚ್ ಬೈ ಇಂಚು ಆ ಕಾರನ್ನು ಟ್ರೇಸ್ ಮಾಡೋದಕ್ಕೆ ಅಧಿಕಾರಿಗಳು ಈಗ ಮುಂದಾಗ್ತಾ ಇದ್ದಾರೆ. ಈ ನಡುವೆ ಏನೆಲ್ಲ ಮಾಹಿತಿಗಳು ಲಭ್ಯವಾಗುತ್ತೆ, ಜೊತೆಗೆ ತನಿಖೆ ಯಾವ ದಿಕ್ಕಿನಲ್ಲಿ ಸಾಗುತ್ತೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗತ್ತೆ.